ನಾಳೆ ಕಾಂಗ್ರೆಸ್ ಹೊಸ ಅಧ್ಯಕ್ಷರ ಆಯ್ಕೆಗೆ ಚುನಾವಣೆ ನಡೆಯಲಿದೆ. ಈಗಾಗಲೇ ದೆಹಲಿಯ ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಇನ್ನು ಚುನಾವಣೆ ಕಣದಲ್ಲಿ ರಾಜ್ಯಸಭೆ ಸದಸ್ಯ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆಯೇ ಕೇರಳದ ತಿರುವನಂತಪುರದ ಸಂಸದ ಶಶಿ ತರೂರ್ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. 137 ವರ್ಷಗಳ ಇತಿಹಾಸವಿರುವಂತಹ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಗೆ 6ನೇ ಬಾರಿಗೆ ಚುನಾವಣೆ ನಡೀತಾ ಇರೋದು. ಗಾಂಧಿ ಕುಟುಂಬದವರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ವಾದ್ರಾ ಈ ಬಾರಿಯ ಅಧ್ಯಕ್ಷೀಯ ಚುನಾವಣೆಯಿಂದ ದೂರ ಉಳಿದಿದ್ದಾರೆ. ಇನ್ನು ಭಾರತ್ ಜೋಡೋ ಯಾತ್ರೆಯಲ್ಲಿರುವಂತಹ ರಾಹುಲ್ ಗಾಂಧಿ ನಾಳೆ ಬಳ್ಳಾರಿಯಲ್ಲೇ ಮತ ಚಲಾವಣೆ ಮಾಡ್ತಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಶ್ರೀರಾಮುಲು ವಿರುದ್ಧ ಟಾಕ್ ವಾರ್ ಜೋರಾಗಿ ನಡೀತಾ ಇದೆ. ರಾಮುಲು ಪೆದ್ದ ಅಂದಿದ್ದ ಸಿದ್ದರಾಮಯ್ಯಗೆ ರಾಮುಲು ಟಾಂಗ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸಮಾವೇಶ ಸರ್ಕಸ್ ರೀತಿ ಇತ್ತು, ಇದರಲ್ಲಿ ಸಿದ್ದರಾಮಯ್ಯ ಜೋಕರ್ ತರ ಕಾಣ್ತಾ ಇದ್ರು ಅಂತ ಟಾಂಗ್ ಕೊಟ್ಟಿದ್ದಾರೆ ರಾಮುಲು. ಇನ್ನು ಸಿದ್ದರಾಮಯ್ಯ ಒಬ್ಬ ದೊಡ್ಡ ಶಕುನಿ, ಉತ್ತರ ಕುಮಾರ್ ಅಂತೆಲ್ಲ ಏಕವಚನದಲ್ಲೇ ವಾಗ್ದಾಳಿಯನ್ನ ಮಾಡಿದ್ದಾರೆ. ₹1 ಕೆಲಸ ಆಗಿದೆ ಅಂತ ಹೇಳಿ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಮುಲು ಚರ್ಚೆ ಮಾಡಕ್ ತಯಾರಾಗಿದ್ಯಾ? ನಿನ್ನಂತ ಪೆದ್ದನ ಜೊತೆಯಲ್ಲಿ ನಾವು ಯಾರು ಕೂಡ ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ಲ. ನಿನ್ನಂತ ಪೆದ್ದನ ಜೊತೆ ತಯಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ದೇನೆ ನಿಮ್ ಸಾಧನೆ ಏನು ಗೊತ್ತಾ? ಲೂಟಿ ಹೊಡೆದದ್ದು ನಿಮ್ಮ ಸಾಧನೆ. ಬಳ್ಳಾರಿ ಅಕ್ರಮ ಗಣಿಗಾರಿಕೆಯಲ್ಲಿ ಶಾಮಿಗೆ ಸೇರಿದವರು ಯಾರು? ಅದಕ್ಕೆ ಕುಮ್ಮಕ್ ಕೊಟ್ಟವರು ಯಾರು? ಕಾಂಗ್ರೆಸ್ನವರು ವಿರೋಧ ಮಾಡಿ ಬೆಂಗಳೂರಿನ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ ಮೇಲೆ ಇವರೆಲ್ಲರೂ ಕೂಡ ಜನಾರ್ದನ್ ರೆಡ್ಡಿ ಜೈಲ್ಗೆ ಹೋಗಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ನಿಮಗೆ ಯಾವುದೇ ನೈತಿಕತೆ ಇಲ್ಲ ರಾಮುಲು. ಕಾಂಗ್ರೆಸ್ನವರನ್ನ ಪ್ರಶ್ನೆ ಮಾಡಲಿಕ್ಕೆ ಸರ್ಕಸ್ ಕಂಪನಿಯಲ್ಲಿ ಆ ಸಿದ್ದರಾಮಯ್ಯನವರು ನನಗೆ ಆ ಸರ್ಕಸ್ ಕಂಪನಿಯ ಒಂದು ಜೋಕರ್ ತರ ಕಾಣ್ತಾ ಇದ್ರು. ಯಾವ ರೀತಿಯಲ್ಲಿ ಯುದ್ಧ ಭೂಮಿಯಲ್ಲಿ ಉತ್ತರ ಕುಮಾರ ಯಾವ ರೀತಿಯಲ್ಲಿ ಕಾಣ್ತಾ ಇದ್ರು, ಈ ಯುದ್ಧ ಭೂಮಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಉತ್ತರ ಕುಮಾರ್ ತರ ನನಗೆ ಕಾಣ್ತಾ ಇದ್ರು. ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಒಂದು ಶಕುನಿದ್ದಂತೆ. ಮಂಡ್ಯದ ಅಂಬಿಗರಹಳ್ಳಿಯಲ್ಲಿರುವಂತಹ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳ ಸಂಭ್ರಮ ಮನೆ ಮಾಡಿದೆ. ಕುಂಭಮೇಳದ ಸಮಾರೋಪ ಸಮಾರಂಭಕ್ಕೆ ಸಿಎಂ ಬೊಮ್ಮಾಯಿ ಚಾಲನೆ ಕೊಟ್ಟರು. ಇದಕ್ಕೂ ಮುನ್ನ ಮಂಡ್ಯ ಜಿಲ್ಲೆಯ ಅಂಬಿಗರಹಳ್ಳಿ ಬಳಿಯಲ್ಲಿ ಇರುವಂತಹ ತ್ರಿವೇಣಿ ಸಂಗಮದಲ್ಲಿ ಮಲೈ ಮಹದೇಶ್ವರ ಮಹಾ ಕುಂಭಮೇಳದ ಪೂರ್ಣಾಹುತಿ ಕಳಸ ವಿಸರ್ಜನೆಯ ಧಾರ್ಮಿಕ ವಿಧಿವಿಧಾನ ನಡೆಯಿತು. ಕೇರಳದಲ್ಲಿ ವಾಮಾಚಾರಕ್ಕಾಗಿ ಮಹಿಳೆಯರನ್ನ ಬಲಿಕೊಟ್ಟ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗ್ತಾ ಇದೆ. ಆರೋಪಿಗಳು ಮಾನವ ಶವದ ಮಾಂಸವನ್ನ ತಿಂದಿದ್ರು. ಇದೀಗ ಆರೋಪಿಗಳು ತಮ್ಮ ಮನೆಯ ಫ್ರಿಡ್ಜ್ನಲ್ಲಿ ಮಾನವ ಶವದ ಮಾಂಸ ಇಟ್ಟಿದ್ರು ಅನ್ನೋ ಕುರುಹು ಸಿಕ್ಕಿದೆ. ಅಲ್ಲದೆ ಆರೋಪಿ ಲೈಲಾ ಹೊರತುಪಡಿಸಿ ಉಳಿದ ಆರೋಪಿಗಳು ಮಾಂಸ ತಿಂದಿರೋದಾಗಿ ಮತ್ತು ಮಾಂಸವನ್ನ ಕುಕ್ಕರ್ನಲ್ಲಿ ಬೇಯಿಸಿರೋದಾಗಿ ವಿಚಾರಣೆ ವೇಳೆ ಒಪ್ಕೊಂಡಿದ್ದಾರೆ. ನರಬಲಿ ಮಾಡಿದರೆ ಅಪಾರ ಸಂಪತ್ತು ಪಡೆಯಬಹುದು ಎಂಬ ಶಫಿಯ ಮಾತನ್ನ ನಂಬಿದ ಆರೋಪಿ ದಂಪತಿ ಆತನಿಗೆ 1.5 ಲಕ್ಷ ಹಣವನ್ನ ಕೊಟ್ಟಿದ್ರಂತೆ. ಪಾಕಿಸ್ತಾನ ವಿಶ್ವದ ಅತ್ಯಂತ ಅಪಾಯಕಾರಿ ರಾಷ್ಟ್ರಗಳಲ್ಲಿ ಒಂದು ಎಂದಿದ್ದ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ಗೆ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಟಾಂಗ್ ಕೊಟ್ಟಿದ್ದಾರೆ. ಬೈಡನ್ ಅವರ ಹೇಳಿಕೆಯು ದೋಷಪೂರಿತವಾಗಿದ್ದು ಹಾದಿ ತಪ್ಪಿಸುತ್ತೆ ಅಂತ ಟೀಕಿಸಿದ್ದಾರೆ. ಭಾರತೀಯ ಸೈನಿಕರ ಪರಾಕ್ರಮ ಸಾಮಾನ್ಯದಲ್ಲ, ಅದಕ್ಕೆ ಸಾಕ್ಷಿಯಾಗುವಂತಹ ವಿಡಿಯೋವೊಂದು ಸಖತ್ ವೈರಲ್ ಆಗ್ತಾ ಇದೆ. ಭಾರತದ ಸ್ನೈಪರ್ ತನ್ನ ಪಾಡಿಗೆ ತಾನು ಗುರಿಯಿಟ್ಟು ಮಲಗಿದ್ದ ಅದೇ ಸಮಯಕ್ಕೆ ಬಂದ ಹಾವೊಂದು ಯೋಧನ ಮೈ ಮೇಲೆ ಹರಿದಾಡಿದೆ. ಅಷ್ಟೇ ಅಲ್ಲ, ಗನ್ನ ನಳಿಕೆ ಮೇಲೆ ಓಡಾಡಿದೆ. ಆದರೂ ಯೋಧ ಸ್ವಲ್ಪವೂ ಅಲುಗಾಡಿಲ್ಲ. ಬಾಲಿವುಡ್ ಸ್ಟಾರ್ ಪೃಥ್ವಿರಾಜ್ ಸುಕುಮಾರನ್ ಬರ್ಡೇಗೆ ಸಲಾರ್ ಬಳಗ ಸರ್ಪ್ರೈಸ್ ಕೊಟ್ಟಿದೆ. ಸಲಾರ್ ಚಿತ್ರದ ಪೃಥ್ವಿರಾಜ್ ಖಡಕ್ ಲುಕ್ ರಿವೀಲ್ ಮಾಡುವ ಮೂಲಕ ಭರ್ಜರಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.